ಹರಿ ಓಂ ಎಲ್ಲರಿಗೂ. ಮೊದಲನೇ ಶ್ಲೋಕ ಕಲ್ತ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ಇನ್ನು ಎರಡನೇ ಶ್ಲೋಕ. ಮೊದಲನೇ ಶ್ಲೋಕಕ್ಕೂ ಎರಡನೇ ಶ್ಲೋಕಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದಕ್ಕೆ, ಮೊದಲನೇ ಶ್ಲೋಕದಲ್ಲಿ 11 ಮಹಾಪ್ರಾಣ ಬರ್ತಾ ಹೋಗುತ್ತೆ. ಆದರೆ ಎರಡನೇ ಶ್ಲೋಕದಲ್ಲಿ ಮಹಾಪ್ರಾಣನೇ ಇಲ್ಲ, ಕಂಪ್ಲೀಟ್ ಎಲ್ಲವುದೂ ಸಹ ಅಲ್ಪ ಪ್ರಾಣದಲ್ಲೇ ಇದೆ. ಎರಡನೇ ಶ್ಲೋಕ ಹೇಳೋಣ. ಇದೂ ಅಷ್ಟೇ 4 ಭಾಗವಾಗಿ ಎರಡೆರಡು ಸಾರಿ ಹೇಳ್ಕೊಂಡು ಹೋಗೋಣ. ಪೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಇಲ್ಲಿ ನೋಡಿ, ಅವ್ಯಯಃ ಪುರುಷಃ ಸಾಕ್ಷಿ ಅಂತ ನಿಮ್ಮ ಪುಸ್ತಕದಲ್ಲಿ ಇರುತ್ತೆ. ಅಂದರೆ ವಿಸರ್ಗ ಇರುತ್ತೆ. ಪುರುಷಃ ಹ, ಹಾಗೆ ಅವ್ಯಯಃ. ಆದರೆ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ, ಇಲ್ಲಿ ಮುಂದೆ ಯಾವ ಅಕ್ಷರ ಇದೆ ಆ ಅಕ್ಷರವನ್ನು ನಾವು ತಗೊಳ್ತೀವಿ. ಈಗ ಅವ್ಯಯಃ ಪುರುಷಃ ಇರೋದರಿಂದ, ಇಲ್ಲಿ ಪು ಇರೋದರಿಂದ ಅವ್ಯಯಃ ಪುರುಷಸ್. ಇಲ್ಲಿ ಪುರುಷಸ್ ಅಂತ ಯಾಕೆ ತಗೊಳ್ತೀವಿ ಅಂತ ಅಂದರೆ, ಮುಂದೆ ಸಾಕ್ಷಿ ಅನ್ನುವಂತಹ ಪದ ಇದೆ. ಹಾಗಾಗಿ ಇಲ್ಲಿ ಅವ್ಯಯಃ ಆದಮೇಲೆ ಪುರುಷಃ ಇರೋದರಿಂದ ಇಲ್ಲಿ ಅವ್ಯಯಃ ಪುರುಷ ಸಾಕ್ಷಿ ಈ ಥರ ನಾವು ಹೇಳ್ತಾ ಹೋಗ್ತೀವಿ. ಓಕೆನಾ? ಹಾಗೆಯೇ ಈ ಕ್ಷೇತ್ರಜ್ಞೋ ಆದಮೇಲೆ ಒಂದು ಎಸ್ ಸಿಂಬಲ್ ಕೊಟ್ಟಿರ್ತಾರೆ, ಆಮೇಲೆ ಕ್ಷರ ಏವಚ ಅಂತ ಇರುತ್ತೆ. ಈ ಎಸ್ ಸಿಂಬಲ್ ಏನಪ್ಪ ಅಂತ ನೋಡೋದಾದರೆ, ಇದನ್ನು ಅವಗ್ರಹ ಅಂತ ನಾವು ಹೇಳ್ತೀವಿ. ಅವಗ್ರಹ ಅಂತ ಅಂದರೆ ಅಲ್ಲಿ ಇನ್ನೂ ಒಂದು ಆಕಾರ ಇದೆ ಅಂತ. ಅಂದರೆ ಕ್ಷೇತ್ರಜ್ಞೋ ಅಕ್ಷರ ಏವಚ ಈ ರೀತಿ ಬರುತ್ತೆ. ಅಂದರೆ ಆ ಪದವನ್ನು ಬಿಡಿಸಿದಾಗ ಕ್ಷೇತ್ರಜ್ಞೋ ಅಕ್ಷರ, ಅವಾಗೇನಾಗೋಗುತ್ತೆ, ಒಂದು ಅಕ್ಷರ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಛಂದಸ್ಸು ಲೋಪ ಆಗಬಾರ್ದು ಅಂತ ನಾವೇನು ಮಾಡ್ತೀವಿ, ಅವ್ಯಯಃ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವಚ ಈ ರೀತಿ ಹೇಳ್ತಾ ಹೋಗ್ತೀವಿ. ಓಕೆನಾ? ಅಲ್ಲಿ ಎಸ್ ಸಿಂಬಲ್ ಇದೆ ಅಂದರೆ ಅಲ್ಲಿ ಒಂದು ಆ ಅಡಗಿದೆ ಅಂತ. ಹಾಗಾಗಿ ಇದು ಅನುಷ್ಠುಪ್ ಛಂದಸ್ಸಾಗಿರೋದ್ರಿಂದ ಇಲ್ಲಿ ನಾವು ಛಂದಸ್ಸು ಲೋಪ ಆಗದೇ ಇರೋ ಹಾಗೆ ನೋಡ್ಕೋಬೇಕು. ಹಾಗಾಗಿ ನಾವಿಲ್ಲಿ ಏನು ಮಾಡ್ತೀವಿ, ಆ ಎಸ್ ಸಿಂಬಲ್ನ ಬಳಸ್ತಾರೆ. ಇನ್ನೊಂದು ಸಲ ನೀಟಾಗಿ ಹೇಳಿಬಿಡೋಣ. ಪೂತಾತ್ಮ ಪರಮಾತ್ಮ ಚ. ನೋಡಿ, ಪರಮಾತ್ಮ ಚ ಅಷ್ಟೇ. ಕೆಲವ್ರು ಏನು ಮಾಡಿಬಿಡ್ತೀವಿ, ಹೇಳೋ ಸ್ಪೀಡಲ್ಲಿ ಪರಮಾತ್ಮ ಚ, ನೋ. ಪೂತಾತ್ಮ ಪರಮಾತ್ಮ ಚ. ಇನ್ನೊಂದು ಸಲ ಪೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯಃ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವಚ. ಇನ್ನೊಂದು ಸಲ ಹೇಳೋಣ ನಿಧಾನಕ್ಕೆ, ಒಂದೇ ಸಲ. ಓಕೆನಾ? ಪೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯಃ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವಚ. ನೋಡಿ, ಆಗಲೇ ಎರಡನೇ ಶ್ಲೋಕನೂ ಬಂದುಬಿಡ್ತು. ಥ್ಯಾಂಕ್ ಯು.